ಅದು ಗಡಿ ಭಾಗದಲ್ಲಿರೋ ಜಿಲ್ಲೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಅಲ್ಲಿನ ಜನ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿರ್ತಾರೆ. ಇನ್ನು ರಾಜಕಾರಣಿಗಳು ಮತಗಳಿಗಾಗಿ ಗಡಿ ಭಾಗಕ್ಕೆ ಬರೋದನ್ನ ಬಿಟ್ರೆ ಮತ್ತೆ ತಿರುಗಿ ಕೂಡ ನೋಡೋದಿಲ್ಲ. ಅದಕ್ಕೆ ಈ ಸ್ಟೋರಿನೇ ಸಾಕ್ಷಿ ನೋಡಿ. ಗಡಿ ಜಿಲ್ಲೆಗೆ ಯಾವಾಗಲೂ ನಾವು ವಿಶೇಷ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಸರ್ಕಾರ ಬೊಬ್ಬೆ ಹೊಡಿತಲೇ ಬಂದಿದೆ. ಆದರೆ ರಾಜ್ಯದ ಗಡಿ ಜಿಲ್ಲೆ ಎಂದೇ ಹೆಸರಾಗಿರುವ ಬೆಳಗಾವಿಯ ಬಹುತೇಕ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಹೇಳ ಹೆಸರಿಲ್ಲದಂತೆ ಹಾಳಾಗಿ ಹೋಗಿವೆ. ಸೌಕರ್ಯಗಳಿಲ್ಲದೆ ಹಾಳು ಕೊಂಪೆಯಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲ್ಲದೆ ನೆರೆಯ ಮಹಾರಾಷ್ಟ್ರದತ್ತ ಮುಖ ಮಾಡಿದ ರೈತಾಪಿ ವರ್ಗ. ಈ ಮೊದಲು ಬೆಳಗಾವಿ ಜಿಲ್ಲೆಯ ಅಥಣಿ, ಕುಡಚಿ, ಸಂಕೇಶ್ವರ, ನಿಪ್ಪಾಣಿ ಸೇರಿದಂತೆ ಬಹುತೇಕ ಎಪಿಎಂಸಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಯಾಗಿ ರೈತರ ಬಾಳು ಬೆಳಗಿದ್ವು. ತಂಬಾಕು ಬೆಳೆಗೆ ನಿಪ್ಪಾಣಿ ಕೃಷಿ ಮಾರುಕಟ್ಟೆ, ಜೋಳಕ್ಕೆ ಅಥಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ, ಸಂಕೇಶ್ವರ ಮೆಣಸಿನಕಾಯಿಗೆ ಹೀಗೆ ವಿವಿಧ ಬೆಳೆಗೆ ಮಾರುಕಟ್ಟೆಯಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ವು. ಆದರೆ ಕಳೆದ 10 ರಿಂದ 15 ವರ್ಷಗಳಿಂದ ಬಹುತೇಕ ಎಪಿಎಂಸಿಗಳು ಹಾಳು ಕೊಂಪೆಯಾಗಿವೆ. ಇಷ್ಟು ದಿನಗಳ ಕಾಲ ರಾಜ್ಯವನ್ನಾಳಿದ ಬಹುತೇಕ ಸರ್ಕಾರಗಳು ಕೃಷಿಗೆ ಕೊಡುವ ಆದ್ಯತೆಯನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ನೀಡದೇ ಇರೋದು ಎಪಿಎಂಸಿಗಳು ಮೂಲೆ ಗುಂಪಾಗಲು ಕಾರಣ ಅಂತ ಆರೋಪಗಳು ಕೇಳಿಬಂದಿವೆ. ಅದೇ ಈಗ ಎಪಿಎಂಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಥಣಿ ತಾಲೂಕಿನ ಎಪಿಎಂಸಿ ಪುನರುಜ್ಜೀವನ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ನಮ್ಮಲ್ಲಿ ಉತ್ಪಾದನೆಗಳು ಜಾಸ್ತಿ ಇದ್ರೂ ಸಹಿತ ಗಡಿ ಭಾಗದಲ್ಲಿ ಇದ್ದು ನಾವು ಹೆಚ್ಚಿನ ಉತ್ಪಾದನೆಗಳನ್ನು ನಮ್ಮಲ್ಲಿಯೇ ಮಾರುಕಟ್ಟೆ ಮಾಡುವಂಥ ಕೇಂದ್ರವನ್ನು ನಾವು ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇದೆ. ರಾಜ್ಯಕ್ಕೆ ನಮಗೆ ತೆರಿಗೆ ಬರ್ತದೆ, ನಮ್ಮ ರೈತರಿಗೆ ಆಗುವಂಥ ಅನೇಕ ಹೆಚ್ಚಿನ ವೆಚ್ಚಗಳು ಕಡಿಮೆ ಆಗ್ತವೆ, ಆಮೇಲೆ ರೈತರ ಸಮಯನೂ ಉಳಿತಾಯ ಆಗ್ತದೆ. ಸರ್ಕಾರ ಮೊದಲು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಇವರಿಗೆ ಬೇಕಾಗುವಂತ ಮೂಲಭೂತ ಎಲ್ಲ ಸವಲತ್ತುಗಳನ್ನ ಮೊದಲ ವ್ಯವಸ್ಥೆ ಮಾಡಬೇಕಾಗ್ತದೆ. ಇನ್ನು ಗೋಕಾಕ, ಬೈಲಹೊಂಗಲ, ಬೆಳಗಾವಿ ಸೇರಿದಂತೆ ಕೆಲವು ಎಪಿಎಂಸಿಗಳನ್ನ ಹೊರತುಪಡಿಸಿದ್ರೆ ಜಿಲ್ಲೆಯ 7ಕ್ಕೂ ಹೆಚ್ಚು ಎಪಿಎಂಸಿಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದಂತಾಗಿವೆ. ಗೋದಾಮು, ರಸ್ತೆ ಚರಂಡಿ, ಕುಡಿಯುವ ನೀರು ಸೇರಿದಂತೆ ಯಾವುದೇ ಮೂಲ ಸೌಕರ್ಯಗಳೇ ಇಲ್ಲ. ಅಲ್ಲದೆ ಬಹುತೇಕ ಎಪಿಎಂಸಿಗಳಲ್ಲಿ ಸಿಬ್ಬಂದಿ ಕೊರತೆ ಕೂಡ ಇದೆ. ಹೆಚ್ಚಿನ ಸಾಗಾಣಿಕೆ ವೆಚ್ಚ, ಅನುದಾನ ಕೊಡದೇ ಇರುವುದು ಈ ಪರಿಸ್ಥಿತಿಗೆ ಕಾರಣ. ಹೀಗಾಗಿ ಪ್ರತಿದಿನ 100 ಟನ್ನಷ್ಟು ದ್ರಾಕ್ಷಿ, ಒಣದ್ರಾಕ್ಷಿ, ಅರಿಶಿನ, ತಂಬಾಕು, ಜೋಳ, ತೊಗರಿ ಮುಂತಾದ ಬೆಳೆಗಳು ಮಹಾರಾಷ್ಟ್ರ ರಾಜ್ಯದ ಪಾಲಾಗ್ತಿವೆ. ಈ ಬಗ್ಗೆ ಎಪಿಎಂಸಿ ಅಧಿಕಾರಿಗಳನ್ನ ಕೇಳಿದ್ರೆ ಕಬ್ಬು ಹೆಚ್ಚಾಗಿ ಬೆಳೆದಿರುವ ಕಾರಣದಿಂದ ಎಪಿಎಂಸಿಗಳು ಮೂಲೆ ಗುಂಪಾಗಿವೆ ಎಂಬ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಈಗ ಸರ್ ವ್ಯಾಪಾರ ಅವರು ಈಗ ಮೊದಲ ಹತ್ತಿ ಗಿತ್ತಿ ದುರ್ಲೆ ಅವಾಗ ಭಾಳ ಇತ್ತು ವ್ಯಾಪಾರ. ಈಗ ಒಮ್ಮೆ ಶುಗರ್ ಕ್ಯಾನ್ ಆಗಂತಲೇ ಅವರು ವ್ಯಾಪಾರಸ್ಥರು ಮಾಲ್ ಬೇರೆ ಖರಾಬ್ ಬೆಳೀತಾ ಇದ್ದಾರೆ. ಇಲ್ಲಿ ಸೌಲಭ್ಯ ಕೊಟ್ಟದ್ರು ಸರ್ ಎಲ್ಲ ರೈತರಿಗೆ. ಅಂದ್ರೆ ರೈತರು ಡೈರೆಕ್ಟ್ ಈಗ ವ್ಯಾಪಾರಸ್ಥರಿಗೆ ಇಲ್ಲಿ ರೇಟ್ ಮನುಷ್ಯ ಬರಂಗಿಲ್ಲ ರೈತರಿಗೆ. ಇಲ್ಲಿ ರೈತರು ಇಲ್ಲಿಗಿಂತ ಸಾಂಗ್ಲಿಗೆ ಒಂದು 20-30-50 ರೂಪಾಯಿ ತುಟ್ಟಿರ್ತೈತ್ರಿ, ಅಲ್ಲಿ ಹೋಗ್ತಾರ್ರಿ. ಒಟ್ನಲ್ಲಿ ಬೆಳಗಾವಿಯ ಎಪಿಎಂಸಿಗಳು ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಬಳಲ್ತಿರುವುದರಿಂದ ರಾಜ್ಯಕ್ಕೆ ಸೇರ್ಬೇಕಾದ ಕೋಟಿ ರೂಪಾಯಿ ತೆರಿಗೆ ಹಣ ನೆರೆಯ ಮಹಾರಾಷ್ಟ್ರ ರಾಜ್ಯಗಳಿಗೆ ಹರಿದು ಹೋಗ್ತಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಗಡಿ ಜಿಲ್ಲೆಯಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನ ಸದೃಢಗೊಳಿಸಬೇಕಿದೆ. ಚಂದ್ರಶೇಖರ್, ಟಿವಿ9 ಚಿಕ್ಕೋಡಿ.